ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಈಗ ನೇರವಾಗಿ ರಾಜಭವನದ ಬಳಿಯಿಂದ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕುತೂಹಲ ಇರುವುದು ರಾಜ್ಯಪಾಲರು ಬೆಂಗಳೂರಲ್ಲಿ ಇಲ್ಲ ಅಂತ. ಈಗ ರಾಜ್ಯಪಾಲರ ಆಗಮನ ಎಷ್ಟೊತ್ತಿಗೆ ಆಗಬಹುದು? ಎಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಮಯ ಸಿಕ್ಕಿದೆ? ಅದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಅಥವಾ ಅದರ ಆಪ್ಷನ್ ಈಗ ತಾನೇ ದುರ್ಗೇಶ್ ಹೇಳ್ತಾ ಇದ್ರು, ರಾಜಭವನಕ್ಕೆ ಹೋಗಿ ರಾಜೀನಾಮೆ ಪತ್ರ ಕೊಟ್ಟು ಬರೋದು, ರಾಜ್ಯಪಾಲರು ಇಲ್ಲ ಅಂದ್ರೂ ನಡೆದು ಬಿಡುತ್ತೆ ಅಂತ. ಸೊ ಅಂತ ವಾಸ್ತವ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆಯಾ? ಏನ್ ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಸಕಲ ಸಿದ್ಧತೆಗಳನ್ನ ಕೂಡ ರಾಜಭವನ ಎದುರಿಗೂ ಕೂಡ ಈಗಾಗ್ಲೇ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಅಂದ್ರೆ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಹೈ ಸೆಕ್ಯೂರಿಟಿ ಇದೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ದೃಶ್ಯ ಸಹ ನೋಡ್ತಾ ಇರ್ಬೋದು. ಇಲ್ಲಿ ಕಂಪ್ಲೀಟ್ ಆದಂತಹ ಬ್ಯಾರಿಕೇಡ್ ಗಳೇನಿದೆ ಅದೆಲ್ಲವೂ ಕೂಡ ಅಂದ್ರೆ ಪ್ರತಿದಿನ ಇರೋದಕ್ಕಿಂತ 3ರಷ್ಟು ಇಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಈಗಾಗ್ಲೇ ಹೆಚ್ಚನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಸಿಎಂ ಬರುವಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕೆಲವೊಂದು ವರ್ಗ ವಿರೋಧವನ್ನ ಮಾಡ್ತಾ ಇದೆ, ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿ. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಏನು ಇಲ್ಲಿ ಕೂಡ ಸಾಕಷ್ಟು ಜನರು, ಸಾವಿರಾರು ಜನರು ಕೂಡ ಬರುವಂತ ನಿರೀಕ್ಷೆ ಇದೆ. ಹಾಗಾಗಿ ಬರೀ ರಾಜಭವನ ಮುಂದೆ ಅಷ್ಟೇ ಅಲ್ಲದೆ ಇನ್ನು ಸುತ್ತಮುತ್ತ ಅನ್ನೋದು ನೋಡ್ತಾ ಇರ್ಬೋದು. ಈಗೇನು ರಾಜಭವನ ರಸ್ತೆ ಏನಿದೆ, ಈ ಒಂದು ರಸ್ತೆ ಬಳಿ ಇರುವಂತ ಕಂಪ್ಲೀಟ್ ಆಗಿ ರೋಡಿಗೆ ಎಲ್ಲಾ ಸೈಡ್ ಅಲ್ಲೂ ಕೂಡ ಈಗಾಗ್ಲೇ ಬ್ಯಾರಿಕೇಡ್ ಅನ್ನು ಕೂಡ ಹಾಕಿ ಯಾರು ಕೂಡ ಇಲ್ಲಿ ಬರುವಂತ ವ್ಯವಸ್ಥೆ ಅಂದ್ರೆ ಯಾರು ಕೂಡ ಇಲ್ಲಿ ಒಳಗಡೆ ಬರಬಾರ್ದು ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು. ಅಂದ್ರೆ ಕಂಪ್ಲೀಟ್ ರೋಡಿಗೆ ಅಂದ್ರೆ ಬರೋಬ್ಬರಿ ಒಂದು ಅರ್ಧ ಕಿಲೋಮೀಟರ್ ನಷ್ಟು ಕೂಡ ಅಷ್ಟೇ ಈಗಾಗಲೇ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿರುವಂತದ್ದು. ಈಗಾಗಲೇ ಏನು ರಾಜ್ಯಪಾಲರು ಕೂಡ 2 ಸಮಯವನ್ನ ಕೂಡ ನಿಗದಿ ಮಾಡಿದ್ರು ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಬೆಳಗ್ಗೆ 11 ಮತ್ತೆ ಮಧ್ಯಾಹ್ನ 3 ಗಂಟೆ ಅಂತಾನು ಕೂಡ ಗೊತ್ತಾಗ್ತಿದೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಏನಾದ್ರು ಅಂದ್ರೆ 11 ಗಂಟೆ ಅಷ್ಟೊತ್ತಿಗೆ ಏನಾದ್ರು ಮತ್ತೆ ವಾಪಸ್ಸು ರಾಜಭವನಕ್ಕೆ ಬರ್ತಾರಾ ಅಥವಾ ಮಧ್ಯಾಹ್ನದ ವೇಳೆಗೆ ಅವ್ರು ಏನಾದ್ರು ಬರ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಖಚಿತವಾದಂತ ಮಾಹಿತಿ ಇಲ್ಲ. ಇನ್ನು ನಾನ್ ಮೊದ್ಲೇ ಹೇಳ್ದಂಗೆ ಸಾಕಷ್ಟು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಆದ್ರೆ ಯಾವ್ದೇ ಸಂದರ್ಭದಲ್ಲೂ ಕೂಡ ಏನು ಬೆಂಬಲಿಗರು ಬರುವಂತ ಸಾಧ್ಯತೆ ಹೆಚ್ಚಿರತ್ತೆ. ಆ ಒಂದು ಕಾರಣದಿಂದಾಗಿ KSRP ಅನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡ್ಲಾಗಿರುವಂತದ್ದು. ಲೋಕಲ್ ಪೊಲೀಸರಾಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಾಗಿರುವಂತದ್ದು. ಇನ್ನು ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಖಚಿತವಾದಂತ ಮಾಹಿತಿ ಇಂದಷ್ಟೇ ಬರ್ಬೇಕಾಗಿರುವಂತದ್ದು. ಶ್ರುತಿ, ಓಕೆ ಅಜಯ್, ಹಂಗೆ ಸಂಪರ್ಕದಲ್ಲಿರಿ. ವಾಪಸ್ ಬರ್ತೀನಿ. ನಾನು ನೇರವಾಗಿ HC ಮಹದೇವಪ್ಪ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿದ್ದಾರೆ. ಕವನ, ಬಹಳ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು, ಸಿದ್ದರಾಮಯ್ಯನವರ ವಲಯದಲ್ಲಿ ಗುರುತಿಸ್ಕೊಂಡವರು ಅಂದ್ರೆ HC ಮಹದೇವಪ್ಪ ಅವರು. ಕಾರಣ ನಿನ್ನೆಯಿಂದ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಅವ್ರ ಜೊತೆಗಿರೋದನ್ನ ನಾವು ಗಮನಿಸಿದ್ವಿ. ಅವರ ನಿವಾಸದ ಬಳಿ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆಯಾ ಅಥವಾ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಹೋಗ್ತಾರಾ, ಎಷ್ಟೊತ್ತಿಗೆ ಹೋಗ್ತಾರೆ, ಏನ್ ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದು ಅಲ್ಲಿಂದ ಅಂತ? ಶ್ರುತಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಸಚಿವರಿಗೆ ಅಂದ್ರೆ ಸಂಪುಟದ ಸಚಿವರಿಗೆ ಬ್ರೇಕ್ಫಾಸ್ಟ್ ಅನ್ನು ಆಯೋಜಿಸಿರುವಂತದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಇದೀಗ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಮಹದೇವಪ್ಪ ಅವರು ಸಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಹೋಗ್ತಾರೆ. ಇನ್ನೇನು ಕೆಲವೇ ನಿಮಿಷ ಅಥವಾ ಕೆಲವೇ ಗಂಟೆಗಳಲ್ಲಿ, ಅರ್ಧ ಗಂಟೆಯಲ್ಲಿ ಮಹದೇವಪ್ಪ ಅವರು ತಮ್ಮ ಸರ್ಕಾರಿ ನಿವಾಸದಿಂದ ಹೊರಡ್ತಾ ಇರುವಂತದ್ದು. ಸೊ ಹೀಗಾಗಿ ಯಾಕಂದ್ರೆ ನಿನ್ನೆಗೂ ಸಹ ಮಹದೇವಪ್ಪ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಇದು ಹೋಗುತ್ತೆ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಬೇರೆ ನಮ್ಮಲ್ಲಿರುವಂತಹ ಆಪ್ತ ವಲಯದಲ್ಲಿ ಬೇರೆ ಯಾರಿಗಾದ್ರೂ ಸಿಗ್ಬಹುದಾ ಆ ಒಂದು ಸಿಎಂ ಸ್ಥಾನ ಅನ್ನುವಂತಹ ವಿಚಾರವಾಗಿ ಸಭೆಯನ್ನ ನಡೆಸಿದ್ರು. ಸೊ ಹೀಗಾಗಿ ನಿನ್ನೆ ಸಂಜೆ ಕೂಡ ನಡೆಸಿದಂತಹ ಸಭೆಯಲ್ಲಿ ಒತ್ತಡವನ್ನ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲೂ ಸಹ ನೀವು ರಾಜೀನಾಮೆಯನ್ನ ಕೊಡ್ಬೇಡಿ, ಆ ತರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅನ್ನುವಂತಹ ವಿಚಾರವನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಮಹದೇವಪ್ಪ ಸೇರಿದಂತೆ ಇತರ ಸಚಿವರು ಸಹ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ನೀವೇನಾದ್ರೂ ರಾಜೀನಾಮೆ ನಾಳೆ ಕೊಟ್ರೆ ನಮ್ಮಲ್ಲಿ ಗುರುತಿಸ್ಕೊಂಡಿರುವಂತಹ ಪರಮೇಶ್ವರ್ ಅವರಿಗೆ ಆ ಒಂದು ಸ್ಥಾನ ಆಗ್ಬೋದಲ್ವಾ ಅನ್ನುವಂತಹ ವಿಚಾರವನ್ನ ಸಹ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಯಾರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಷ್ಟಾಗಿ ಇಷ್ಟ ಇಲ್ಲ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ರಾಜೀನಾಮೆ ಕೊಡಬೇಡಿ, ಅಥವಾ ಒಂದ್ ವೇಳೆ ಕೊಟ್ರೆ ನಮ್ಮ ಆಪ್ತ ವಲಯದಲ್ಲೇ ಇರುವಂತಹ ಯಾರಿಗಾದ್ರೂ ಅಂದ್ರೆ ಪರಮೇಶ್ವರ್ ಅವ್ರಿಗೆ, ಯಾಕಂದ್ರೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಾಕಷ್ಟು ಸಚಿವರಿದ್ರು ಸಹ ಮುನ್ನೆಲೆಗೆ ಬರ್ತಾ ಇರುವಂತಹ ಹೆಸರು ಅಂದ್ರೆ ಅದು ಪರಮೇಶ್ವರ್ ಅವರು. ಸೊ ಹೀಗಾಗಿ ಪರಮೇಶ್ವರ್ ಅವ್ರಿಗೆ ಆ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ತೀರ್ಮಾನವನ್ನ ಮಾಡೋಣ, ಹೈಕಮಾಂಡ್ ನಾಯಕರನ್ನ ಮತ್ತೊಮ್ಮೆ ಭೇಟಿ ಆಗೋಣ, ಇಲ್ಲಿರುವಂತಹ
ನೈಜ ಏನು ಪರಿಸ್ಥಿತಿ ಏನಿದೆ ಇದೆಲ್ಲವನ್ನು ಸಹ ನಾವು ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮತ್ತೊಮ್ಮೆ ಮಾಡೋಣ ಅನ್ನುವಂತಹ ವಿಚಾರಕ್ಕೆ ಇದೀಗ ಆಪ್ತ ವಲಯದ ಸಚಿವರು ಸಹ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ್ಯಾವ ತೀರ್ಮಾನ ಆಗುತ್ತೆ, ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ತೀರ್ಮಾನ ಅಂತಿಮವ, ಯಾವಾಗ ರಾಜೀನಾಮೆ ಕೊಡ್ತಾರೆ, ಇವತ್ತು ಮಧ್ಯಾಹ್ನ ಅಥವಾ 11 ಗಂಟೆಗೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ನಡೀತೋ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಸಹ ಆಪ್ತ ಸಚಿವರ ಒತ್ತಡ ಹಾಗೂ ಒತ್ತಾಯ ಇರುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಯಾವುದೇ ಕಾರಣಕ್ಕೂ ಕೊಡ್ಬೇಡಿ ಅನ್ನುವಂತಹ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಸಹ ಆ ಒಂದು ಪ್ರಯತ್ನ ನಡೆಯುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಕೆಲವೇ ನಿಮಿಷ ಅಂತಾನೆ ಹೇಳ್ಬೋದು, ಕೆಲವೇ ನಿಮಿಷಗಳಲ್ಲಿ ಮಹದೇವಪ್ಪ ಅವರು ಸಹ ಸಿಎಂ ನಿವಾಸದಂತ ತೆರಳುವಂತಹ ಸಾಧ್ಯತೆ ಇದೆ ಶ್ರುತಿ.